ಈ ಸಾವಯವ ಉತ್ಪನ್ನಗಳು, ಉದಾಹರಣೆಗೆ ಯಾರೋ ನಂಬಲ್ಲಿ ಒಬ್ಬ ರೈತ ಎಣ್ಣೆ ಮಾಡ್ತಿರ್ತಾನೆ, ಗಾಣದ ಎಣ್ಣೆ ತೆಗಿತಿರ್ತಾನೆ, ಯಾರೋ ಬೆಲ್ಲ ಮಾಡ್ತಿರ್ತಾರೆ, ಯಾರೋ ಏನೋ ಸಾವಿರ ಉತ್ಪನ್ನಗಳು ಮಾಡ್ತಿರ್ತಾರೆ. ಅವ್ರಿಗೆ ಮಾರ್ಕೆಟಿಂಗ್ ಮಾಡೋದು ಭಾಳ ದೊಡ್ಡ ಸಮಸ್ಯೆ. ಅದು ಮಾರ್ಕೆಟಿಂಗ್ ಸಮಸ್ಯೆ ಹೆಂಗದ ಅಂದ್ರೆ ಅವ್ನಿಗೆ ಹೆಂಗೆ ರೀಚ್ ಆಗ್ಬೇಕು ಅನ್ನೋದೇ ಐಡಿಯಾ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ನಾವೇನು ಮಾಡ್ತಾರೆ, ಸಿದ್ಧಗಿರಿ ಪ್ರಾಡಕ್ಟ್ನಾಗ ಅವ್ರ ಜೊತೆಗೆ ಜಾಯಿಂಟ್ ವೆಂಚರ್ದಾಗ ಒಂದು ಅಗ್ರಿಮೆಂಟ್ಸ್ಗಳನ್ನು ಮಾಡ್ಕೊಳ್ತೀವಿ. ಮುಂದಿನ ದಿನಗಳದಾಗ ಅವರಿಂದ ಆ ಉತ್ಪನ್ನಗಳನ್ನು ಖರೀದಿ ಮಾಡಿಕೊಂಡು ನಾವು ಮತ್ತೆ ಎಲ್ಲೆಲ್ಲಿ ನಮ್ಮ ಏನು ಹಳ್ಳಿದಾಗ ಅದಾವ ಅವರಿಗೆಲ್ಲ ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಜನರಿಗೆ ಫುಲ್ಫಿಲಪ್ ಆಗಿ ಮುಟ್ಟುವಂಥ ಕೆಲಸ ಮಾಡಬೇಕು ಅಂತ. ಅದರೊಳಗೆ ಸಿದ್ಧಗಿರಿ ಕೆಲವೊಂದು ಸಾಬೂನುಗಳು ಬರ್ತಾವೆ, ಪಂಚಗವ್ಯಕ್ಕೆ ಸಂಬಂಧಪಟ್ಟಂಥ ಉತ್ಪನ್ನಗಳು ಬರ್ತಾವೆ, ಎಲ್ಲವೂ ಬರ್ತಾವೆ. ಆಹಾರಕ್ಕೆ ಸಂಬಂಧಪಟ್ಟಾಗೆ, ಭೂಮಿಗೆ ಸಂಬಂಧಪಟ್ಟಾಗೆ, ಶರೀರಕ್ಕೆ ಸಂಬಂಧಪಟ್ಟಾಗೆ ಎಲ್ಲವೂ ರೀತಿ. ಅದಕ್ಕೆ ನಾವು ಹೀಲ್ ಅಂತ ಕರಿತೀವಿ, ಟ್ರೆಕ್ ಟು ಹೀಲ್ ಅಂತೇಳಿ. ಪ್ರತಿ ವರ್ಷ ನಾ ಬೆಂಗಳೂರದಾಗ ಒಂದು ಕಾರ್ಯಕ್ರಮ ಮಾಡ್ತೀನಿ. ಬರೀ IT ಫೀಲ್ಡ್ದವ್ರಿಗೆ ಕರೆಸ್ತೀವಿ ವರ್ಷ. ಅಂದ್ರೆ ರೈತರು ಇರೋಂಗಿಲ್ಲ, ಜನರು ಇರಲ್ಲ. IT ದವ್ರಿಗೆ ಏನಂದ್ರೆ ಆಕಳ ಅಂದ್ರೆ ಏನು ಗೊತ್ತಿಲ್ಲ, ನೇಚರ್ ಅಂದ್ರೆ ಏನು ಗೊತ್ತಿಲ್ಲ, ನಾವು ಏನು ತಿಂತಾ ಇದೀವಿ ಅಂತಲೂ ಗೊತ್ತಿಲ್ಲ. ಹೈಯೆಸ್ಟ್ ಬೆಂಗಳೂರದಾಗ ಕ್ಯಾನ್ಸರ್ ಸ್ಪ್ರೆಡ್ ಆಗ್ಲಿಕ್ಕತ್ತದ. ಕಾರಣ ಏನಂದ್ರೆ ಅವ್ರು ತಿಂತಾ ಇರುವಂಥ ಅದಕ್ಕೆ ಮೂಲ ಕಾರಣಕರ್ತರು ನಾವೇ. ಹೆಂಗೆ ನಾವು ಬೆಳಿಗ್ಗೆ ವಿಷ ಹಾಕ್ಲಿಕ್ಕತ್ತೀವಿ. ಈಗ ಏನು ಹಾಕ್ತೀವಿ ಅದೇ ಬರ್ತದೆ. ನಾವು ಈಗ ಜೋಳ ಬಿತ್ತೀವಿ ಅಂದ್ರೆ ತೊಗರಿ ಬಾ ಅಂದ್ರೆ ಬರ್ತದೇನು, ಅಥವಾ ತೊಗರಿ ಬಿತ್ತು ಜೋಳ ಬಾ ಅಂದ್ರೆ ಬರ್ತದೇನು? ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅದಕ್ಕೆ ನಾವು ಏನು ಬಿತ್ತನೆ ಮಾಡ್ಲಿಕ್ಕತ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಅದು. ಅದಕ್ಕೆ ಸಾವಯವ ಕೃಷಿ ಅಂದಾಗ ಏನು ತಲೆಯಾಗ ಕೂತದ ಕಾನ್ಸೆಪ್ಟ್ ಅಂದ್ರೆ ಎಲ್ಲರೂ ತಲೆಯಾಗ, ಸಾವಯವ ಕೃಷಿದಾಗ ಇಳುವರಿ ಬರಂಗಿಲ್ಲ, ಸಾವಯವ ಕೃಷಿದಾಗ ನಿಧಾನವಾಗಿ ಸಾಕ್ತೀವಿ, ಒಂದೇ ಸರಿಗೆ ನಮ್ಗೆ ಅಷ್ಟು ಈಲ್ಡ್ ಬರಂಗಿಲ್ಲ ಅನ್ನೋದು ಮೈಂಡ್ ಸೆಟ್ ಆಗ್ಯದ. ಅದು ಸತ್ಯನೂ ಇಲ್ಲ ಅಂತ ನಾವು ವಾದ ಮಾಡೋಂಗಿಲ್ಲ. ಕಾರಣ ಏನಂದ್ರೆ ನಾವು ಇಷ್ಟು ವರ್ಷ ವಿಷ ಹಾಕಿವಲ್ಲ, ಅದು ನಮ್ಮ ತಲೆಯಾಗಿಲ್ಲ. ಅದಕ್ಕೆ ನಾವು ಪ್ರತಿಯೊಂದನ್ನು ಸ್ಟೆಪ್ ವೈಸ್ ಬದಲಾವಣೆ ಮಾಡಬೇಕು ಅಂಥೇಳಿ ಕೆಲವೊಂದು ಸೈಂಟಿಸ್ಟ್ಗಳನ್ನು ಸಲಹೆ ತಗೊಂಡು, ಕೆಲವೊಂದು ಜನ ವೈಸ್ ಚಾನ್ಸ್ಲರ್ಗಳ ಸಲಹೆಯನ್ನು ತಗೊಂಡು ಪ್ರತಿಯೊಂದು ಬೆಳೆಗೆ ಮೊದಲನೇ ಹಂತಕ್ಕೆ ಏನು ಮಾಡ್ಲತ್ತೀವಿ, ಕೆಮಿಕಲ್ ವಿತ್ ಆರ್ಗ್ಯಾನಿಕ್ ಎರಡೂ ಸೇರಿಸಿ ಮೊದಲು ಮೂವ್ ಮಾಡೋದು. ಸ್ಲೋಲಿ ನಾವು ಕೆಮಿಕಲ್ನ ರಿಮೂವ್ ಮಾಡಿ ಪೂರ್ತಿ ಪ್ರಮಾಣ ಆರ್ಗ್ಯಾನಿಕ್ ಬರೋದು ಅಂತ ವಿಚಾರ ಮಾಡ್ಕೊಂಡು ಈಗಾಗಲೇ ಮಾಡ್ತಾ ಇರುವಂಥದ್ದು. ಈಗ ನಾವು ಕಬ್ಬಿಂದ ಆಗಲೇ ಒಂದು ಪೂರ್ಣ ಪಟ್ಟಿಯನ್ನು ಮಾಡಿದ್ದೀವಿ. ಕಬ್ಬಿನಾಗ ಏನೇನು ಹಾಕಬೇಕು, ಹೇಗೆ ಬೆಳಿಬೇಕು ಅಂತ. ನಂಗೆ ಒಬ್ಬ ಪ್ರಶ್ನೆ ಕೇಳಿದ, ಅಜ್ಜಾರ ಕಬ್ಬಿಗೆ ನೀವೆಲ್ಲ ಹಾಕ್ರಿ ಅಂತೀರಿ, ನನ್ನ ಜಮೀನ್ದಾಗ ಏನೋ ವ್ಯತ್ಯಾಸ ಆಗಿ ಇನ್ನೂ ಬೇಕಾಯ್ತು ಅಂದ್ರೆ ಏನು, ನೀವು ಆಲ್ರೆಡಿ ರೇಟ್ ಡಿಸೈಡ್ ಮಾಡಿರಿ. ಅಕಸ್ಮಾತಾಗಿ ಆ ಭೂಮಿಗೆ ಸಂಬಂಧಪಟ್ಟಂಥದ್ದು ಇನ್ನೂ ಏನಾದರೂ ಬೇಕಾಗಿದ್ರೆ ಯಾವುದೂ ಹಣ ತೊಗೊಳ್ಳೋದೇನೆ ಅವ್ರಿಗೆ ಆ ಉತ್ಪನ್ನಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಅವ್ನಿಗೆ ಸರಿ ಆಗ್ಬೇಕಾಗಿದೆ, ನಮಗೆ ಆದಾಯ ಆಮೇಲೆ. ಅದಕ್ಕೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಸ್ಕೆಚ್ಗಳನ್ನು ಮಾಡ್ಕೊಂಡಿದ್ದೀವಿ.